ನನ್ನನ್ನು ಅತ್ಯಾಚಾರ ಮಾಡಿದ್ರು, ಬಲಾತ್ಕಾರ ಮಾಡಿದ್ರು. ಆ ಮನೆಯಲ್ಲಿ ಪೆನ್ ಡ್ರೈವ್ಗಳು ಸಿಗ್ತವೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಅತ್ಯಾಚಾರ ಪ್ರಕರಣದ ಅಡಿ ಈಗ ಬಂಧನಕ್ಕೊಳಗಾಗಿದ್ದಾರೆ ಆರ್ ನಗರದ ಶಾಸಕ, ಬಿಜೆಪಿ ಶಾಸಕ ಮುನಿರತ್ನ ಅವರು. ಮುನಿರತ್ನ ಅವರಿಗೆ ಈಗ ಅಸಲಿಗೆ ಕಂಟಕ ಶುರುವಾದಂತೆ ಕಾಣಿಸ್ತಾ ಇದೆ. ಮೊದಲಿಗೆ ಜಾತಿ ನಿಂದನೆ ಪ್ರಕರಣದ ಅಡಿ ಒಳಗೆ ಹೋಗಿದ್ರು, ಅದಾದ ನಂತರ ಬೇಲ್ ಮೇಲೆ ಹೊರಗಡೆ ಬಂದರು. ಬಂದ ಕ್ಷಣಕ್ಕೇನೆ ಅವರನ್ನು ಅರೆಸ್ಟ್ ಮಾಡಲಾಯಿತು. ಅದಾದ ನಂತರ ಅಂದರೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಯಿತು. ಅರೆಸ್ಟ್ ಆದ ನಂತರ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಆ ಸಂತ್ರಸ್ತ ಮಹಿಳೆ ಒಂದಿಷ್ಟು ಹೇಳಿಕೆಗಳನ್ನು ಮುನಿರತ್ನ ಅವರ ವಿರುದ್ಧ ನೀಡಿದ್ರು. ನನ್ನನ್ನು ಅತ್ಯಾಚಾರ ಮಾಡಿದ್ರು, ಬಲಾತ್ಕಾರ ಮಾಡಿದ್ರು. ಅಷ್ಟೇ ಅಲ್ಲದೆ ಕೆಲವು ರಾಜಕಾರಣಿಗಳ ಬಳಿ, ಕೆಲವು ಸರ್ಕಾರಿ ಅಧಿಕಾರಿಗಳ ಬಳಿ ನನ್ನನ್ನು ಕಳಿಸಿ ಹನಿ ಟ್ರ್ಯಾಪ್ ಕೂಡ ಮಾಡಿಸಿಕೊಂಡಿದ್ದಾರೆ. ಆ ವಿಡಿಯೋಗಳು ಮುನಿರತ್ನ ಅವರ ಬಳಿ ಇದ್ದಾವೆ, ಫೋಟೋಗಳಿದ್ದಾವೆ ಅಂತೆಲ್ಲ ಆ ಮಹಿಳೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದರ ಆಧಾರದ ಅಡಿ ಪೊಲೀಸ್ನವರು ಮುನಿರತ್ನ ಅವರ ಮನೆಯ ಮೇಲೆ ದಾಳಿಯನ್ನು ನಡೆಸ್ತಾರೆ. ಆ ಸಂದರ್ಭದಲ್ಲಿ ಆ ಮನೆಯಲ್ಲಿ ಪೆನ್ ಡ್ರೈವ್ಗಳು ಸಿಗ್ತವೆ, ಜೊತೆಗೆ ಹಾರ್ಡ್ ಡಿಸ್ಕ್ ಸಿಗುತ್ತೆ, ಲ್ಯಾಪ್ಟಾಪ್ ಸಿಗುತ್ತೆ. ಎಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ಳುತ್ತಾರೆ ಪೊಲೀಸರು. ವಶಕ್ಕೆ ತೆಗೆದುಕೊಂಡು ಅದರಲ್ಲಿ ಏನಿದೆ ಅಂತ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸ್ನವರೇ ಬೆಚ್ಚಿ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಆ ಪೆನ್ ಡ್ರೈವ್ಗಳಲ್ಲಿ ಏನೇನಿದೆ, ಆ ಹಾರ್ಡ್ ಡಿಸ್ಕ್ನಲ್ಲಿ ಸಿಕ್ಕಂಥ ವಿಡಿಯೋಗಳು ಏನೇನು, ಎಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಮುನಿರತ್ನ ಮನೆಯಲ್ಲಿ ರಾಸಲೀಲೆ ಸೀಕ್ರೆಟ್ಸ್. ಪ್ರಜ್ವಲ್ನ ಬಿಗ್ ಬ್ರದರ್ ಬಿಜೆಪಿ ಎಂಎಲ್ಎ ಮುನಿ. ಖಾದಿ ಬಿಚ್ಚಿಟ್ಟು ಬೆತ್ತಲಾದ್ರ ರಾಜ್ಯದ ಆ ಪ್ರಭಾವಿಗಳು. ಮುನಿ ಮನೆಯಲ್ಲಿ ಸಿಕ್ತು ಕಂತೆ ಪೆನ್ ಡ್ರೈವ್ಗಳು. ಪೆನ್ ಡ್ರೈವ್ ನಲ್ಲಿ ಕುಲ್ಲ ಜುಮ್ ಮಾಯ. ಯಾರದ್ದು ಪೆನ್ ಡ್ರೈವ್? ಬೆತ್ತಲಾದ್ರ ಪಾಲಿಟಿಕ್ಸ್ ಪಂಟೋರ್ಸ್. ಮುನಿರತ್ನ ಹನಿ ಕಹಾನಿ. ಪೆನ್ ಡ್ರೈವ್ ಪ್ರಕರಣ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. SIT ಅಧಿಕಾರಿಗಳು ಯಾವಾಗ ಮುನಿರತ್ನ ಅವರ ನಿವಾಸಕ್ಕೆ ಎಂಟ್ರಿ ಕೊಡ್ತಾರೋ ಆಗಿನಿಂದಲೇ ಮುನಿರತ್ನ ಅವರಿಗೆ ಸಂಕಷ್ಟ ಶುರುವಾಗಿಬಿಡುತ್ತೆ. ಎಲ್ಲೋ ಒಂದು ಕಡೆ ಅಟ್ರಾಸಿಟಿ ಕೇಸ್ ದಾಖಲಾಗಿತ್ತು ಅವ್ರ ಮೇಲೆ, ಆಗಿದೆ ಕೂಡ. ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು. ಹೊರಗಡೆ ಬಂದ ತಕ್ಷಣ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅತ್ಯಾಚಾರ ಪ್ರಕರಣದ ಅಡಿ ಮಹಿಳೆ ಕೊಟ್ಟಂಥ ಹೇಳಿಕೆಯ ಆಧಾರದ ಮೇಲೆ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಪೆನ್ ಡ್ರೈವ್ ಸಿಕ್ತು, ಎಲ್ಲ ಸಿಕ್ತು. ಈಗ ಎಲ್ಲವೂ ಬಟಾಬಯಲಾಗಿದೆ. ಏನೇನು ಸಿಕ್ಕಿದೆ ಹಾಗಾದ್ರೆ? ಏನೇನು ಗೊತ್ತಾಗಿದೆ SIT ಅಧಿಕಾರಿಗಳಿಗೆ? ಮುನಿರತ್ನ ನಿವಾಸದಲ್ಲಿ ಲ್ಯಾಪ್ಟಾಪ್, ಪೆನ್ ಡ್ರೈವ್ ಪತ್ತೆಯಾಗಿತ್ತು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ. ಪೆನ್ ಡ್ರೈವ್ನಲ್ಲಿ ರಾಜಕಾರಣಿಗಳ ಖಾಸಗಿ ವಿಡಿಯೋ ಇರೋದು ಶಂಕೆ ವ್ಯಕ್ತವಾಗ್ತಾ ಇದೆ. ರಾಜಕಾರಣಿಗಳ ವಿಡಿಯೋಗಳು, ಅಶ್ಲೀಲ ವಿಡಿಯೋಗಳು ಇವೆಲ್ಲವೂ ಕೂಡ ಇದ್ದಾವೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳು, ಪೊಲೀಸ್ ಆಫೀಸರ್ಗಳ ವಿಡಿಯೋಗಳು ಕೂಡ ಹಾರ್ಡ್ ಡಿಸ್ಕ್ನಲ್ಲಿ, ಪೆನ್ ಡ್ರೈವ್ಗಳಲ್ಲಿ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. SIT ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಪೆನ್ ಡ್ರೈವ್, ಲ್ಯಾಪ್ಟಾಪ್, ಈ ಹಾರ್ಡ್ ಡಿಸ್ಕ್ ಎಲ್ಲ ಏನು ಸಿಕ್ಕಿದಾವಲ್ಲ ಅದರಲ್ಲಿ ರಾಜಕಾರಣಿಗಳ ವಿಡಿಯೋಗಳು ಜೊತೆಗೆ ಸರ್ಕಾರಿ ಅಧಿಕಾರಿಗಳ ವಿಡಿಯೋಗಳು ಕೂಡ ಇದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಆ ಸಂತ್ರಸ್ತೆ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು, ಒಂದಿಷ್ಟು ಅಂಶಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ರು. ಏನು ಇವರು ಅಂದರೆ ಮುನಿರತ್ನ ಅವರಿದ್ದಾರಲ್ಲ, ಅವರಿಗೆ ಈ ಒಂದಿಷ್ಟು ಅಧಿಕಾರಿಗಳು ಯಾರು ಮಾತು ಕೇಳಲ್ವಲ್ಲ ಅವರನ್ನು ಹನಿ ಟ್ರ್ಯಾಪ್ ಮಾಡಿಸೋದು ಚಾಳಿ. ಹನಿ ಟ್ರ್ಯಾಪ್ ಮಾಡಿಸಿ ಆ ವಿಡಿಯೋಗಳನ್ನು ಹಿಡಿದಿಟ್ಕೊಳ್ಳೋದು, ಜೊತೆಗೆ ಆ ವಿಡಿಯೋಗಳನ್ನು, ಫೋಟೋಗಳನ್ನು ತೋರಿಸಿ ಕೆಲಸ ಮಾಡಿಸ್ಕೊಳ್ಳೋದು, ಅದು ಮುನಿರತ್ನ ಅವರ ಚಾಳಿ, ಅವರ ಬುದ್ಧಿ ಅದು ಅಂತ ಹೇಳಿ ಆ ಮಹಿಳೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ರಾಜಕೀಯ ಲಾಭಕ್ಕಾಗಿ ಕೆಲವೊಂದಿಷ್ಟು ರಾಜಕಾರಣಿಗಳನ್ನು ಕೂಡ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ, ಇದೇ ಮುನಿರತ್ನ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿನೇ ಇದೆಲ್ಲದಕ್ಕೂ ಪುಷ್ಟಿ ನೀಡುವಂತಿದೆ ಈ ಒಂದು ವಿಚಾರ. ಈಗ ಅಂದರೆ ಪೆನ್ ಡ್ರೈವ್ಗಳಲ್ಲಿ ರಾಜಕಾರಣಿಗಳ ವಿಡಿಯೋಗಳು ಮತ್ತು ಸಂಬಂಧಪಟ್ಟಂತ ಸರ್ಕಾರಿ ಅಧಿಕಾರಿಗಳ ವಿಡಿಯೋಗಳು ಕೂಡ ಇದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಹನಿ ಟ್ರ್ಯಾಪ್ ಮುಖೇನ ಅಶ್ಲೀಲ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ರು ಮುನಿರತ್ನ. ಹನಿ ಟ್ರ್ಯಾಪ್ ಮುಖೇನ ಆ ಮಹಿಳೆಯ ಜೊತೆಗಿರುವಂತ ಫೋಟೋಗಳನ್ನು ತೆಗೆದುಕೊಳ್ತಾ ಇದ್ರು, ಜೊತೆಗೆ ವಿಡಿಯೋಗಳನ್ನು ಕೂಡ ಮಾಡಿಸಿದ್ದಾರೆ. ಇನ್ನು ಪೆನ್ ಡ್ರೈವ್ ಅಥವಾ ಲ್ಯಾಪ್ಟಾಪ್ FSLಗೆ ರವಾನೆ ಮಾಡಲಾಗಿತ್ತು. ಪೆನ್ ಡ್ರೈವ್ ಮತ್ತು ಲ್ಯಾಪ್ಟಾಪ್ಗಳನ್ನು FSLಗೆ ರವಾನೆ ಮಾಡಲಾಗಿತ್ತು. ಅದರಲ್ಲಿ ಏನಿದೆ ಚೆಕ್ ಮಾಡೋದಕ್ಕೆ. ಮುನಿರತ್ನ ಮೊಬೈಲ್ನಲ್ಲೂ ಹನಿ ಟ್ರ್ಯಾಪ್ ವಿಡಿಯೋಗಳು ಇದ್ದಾವೆ.
ಲ್ಯಾಪ್ಟಾಪ್ ಮತ್ತು ಹಾರ್ಡ್ ಡಿಸ್ಕ್ ಅಥವಾ ಏನು ಪೆನ್ ಡ್ರೈವ್ ಇದೆಯಲ್ಲ, ಇದರಲ್ಲಿ ಮಾತ್ರ ಅಲ್ಲ, ಮುನಿರತ್ನ ಅವರು ಯೂಸ್ ಮಾಡ್ತಾ ಇದ್ದಂಥ ಪರ್ಸನಲ್ ಮೊಬೈಲ್ನಲ್ಲೂ ಕೂಡ ಹನಿ ಟ್ರಾಪ್ ವಿಡಿಯೋಗಳು ಇದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಹನಿ ಟ್ರಾಪ್ಗೆ ಸಂಬಂಧಿಸಿದ ಆಡಿಯೋಗಳು ಕೂಡ ಪತ್ತೆಯಾಗಿದ್ದಾವೆ. ಆಡಿಯೋಗಳು ಅಂದರೆ ಮೇ ಬಿ ಆ ಮಹಿಳೆಯ ಜೊತೆಗೆ, ಸಂತ್ರಸ್ತ ಮಹಿಳೆಯ ಜೊತೆಗೆ ಈ ಮುನಿರತ್ನ ಅವರು ಮಾತನಾಡಿರುವಂಥ ಆಡಿಯೋಗಳು ಅಂತ ಕಾಣಿಸ್ತಾ ಇದೆ. ನೀನು ಮುನಿರತ್ನ ಅವರು ಆ ಮಹಿಳೆಗೆ ಹೇಳಿರಬಹುದು, ಇವತ್ತು ನೀನು ಈ ರಾಜಕಾರಣಿಯ ಬಳಿ ಹೋಗಬೇಕು, ಇವತ್ತು ನೀನು ಈ ಅಧಿಕಾರಿಯ ಬಳಿ ಹೋಗಬೇಕು, ಹನಿ ಟ್ರಾಪ್ ಮಾಡಬೇಕು ಅಂತೆಲ್ಲ ಹೇಳಿರುವಂಥ ಆಡಿಯೋಗಳು ಲಭ್ಯ ಆಗಿದ್ದಾವೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ವಿಚಾರ. ಏನು ಈ ರೀತಿಯಾಗಿ ಹೀಗಾಗಿ ಮುನಿರತ್ನ ಮೊಬೈಲ್ ಪ್ರಮುಖ ಸಾಕ್ಷ್ಯವಾಗಿ ಆಗುತ್ತೆ ಈ ಒಂದು ಪ್ರಕರಣದಲ್ಲಿ. ಕೋಲಾರದಲ್ಲಿ ಮೊಬೈಲ್ ಕಳೆದು ಹೋಗಿರುವ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು ಮುನಿರತ್ನ. ಕೋಲಾರದಲ್ಲೇ ನನ್ನ ಮೊಬೈಲ್ ಕಳೆದು ಹೋಗಿದೆ ಅಂತ ಹೇಳಿ ಮುನಿರತ್ನ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದರೆ ಈ ಜಾತಿ ನಿಂದನೆ ಪ್ರಕರಣದ ಒಂದು ವಿಡಿಯೋ ಅಥವಾ ಆಡಿಯೋಗಳು ವೈರಲ್ ಆಗೋದಕ್ಕೆ ಶುರುವಾಯ್ತಲ್ಲ, ಆಗ ತಲೆಮರೆಸ್ಕೊಂಡು ಬಿಟ್ಟಿದ್ರು ಮುನಿರತ್ನ ಅವರು. ನಿಮಗೆಲ್ಲ ನೆನಪಿರುವ ಹಾಗೆ, ಅಂದರೆ ಅರೆಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗಿ ಅವರು ಕೋಲಾರದಿಂದ ಬೇರೆ ಕಡೆಗೆ, ಆಂಧ್ರದ ಕಡೆಗೇನೋ ಹೊರಟು ನಿಂತಿದ್ರು ಅನ್ನೋ ಮಾಹಿತಿ ಇತ್ತು. ಆ ಸಂದರ್ಭದಲ್ಲಿ ಸಿನಿಮೆಯ ಶೈಲಿಯಲ್ಲಿ ಹೋಗಿ ಟ್ರೇಸ್ ಮಾಡಿ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರು ಪೊಲೀಸ್ನವರು. ಅದಾದ ನಂತರ ಅವರ ಮೊಬೈಲ್ ಎಲ್ಲಿದೆ ಅಂತ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ, ಕೋಲಾರದಲ್ಲಿ ಎಲ್ಲೆಲ್ಲೋ ಮಿಸ್ ಆಗಿಬಿಟ್ಟಿದೆ ಅಂತ ಹೇಳಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಮುನಿರತ್ನ. ಹೀಗಾಗಿ IMEI ನಂಬರ್ ಆಧರಿಸಿ ಪತ್ತೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಮೊಬೈಲ್ ಅಂದರೆ ಮುನಿರತ್ನ ಅವರ ಮೊಬೈಲ್ ಪತ್ತೆ ಬಳಿಕ ಮತ್ತಷ್ಟು ರಹಸ್ಯ ಬಯಲಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದ್ದಾವೆ. ಆದರೆ ಭಾಳ ಪ್ರಮುಖವಾಗಿ ಈಗ ಲ್ಯಾಪ್ಟಾಪ್ನಲ್ಲಿ, ಪೆನ್ ಡ್ರೈವ್ನಲ್ಲಿ, ಹಾರ್ಡ್ ಡಿಸ್ಕ್ನಲ್ಲಿ ಏನೆಲ್ಲ ಸಿಕ್ಕಿದಾವಲ್ಲ ಅದೆಲ್ಲವೂ ಕೂಡ ಈಗ ಭದ್ರವಾಗಿದೆ. ಜೊತೆಗೆ ಮೊಬೈಲ್ನಲ್ಲೂ ಕೂಡ ಕೆಲವೊಂದಿಷ್ಟು ಹನಿ ಟ್ರಾಪ್ ವಿಡಿಯೋಗಳು ಕೂಡ ಇದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಮೊಬೈಲ್ ಒಂದು ಸಿಕ್ಕಿಬಿಟ್ರೆ ಅಲ್ಲಿಗೆ ಮುನಿರತ್ನ ಅವ್ರ ಕತೆ ಮುಗದಂಗೆ ಲೆಕ್ಕ. ಯಾಕೆ ಅಂತ ಹೇಳಿದರೆ ರಾಜಕಾರಣಿಗಳ ವಿಡಿಯೋಗಳು ಕೂಡ ಅದರಲ್ಲಿದ್ದಾವೆ, ಹನಿ ಟ್ರಾಪ್ ಮಾಡಿರುವಂಥ ವಿಡಿಯೋಗಳು. ಜೊತೆಗೆ ಸಂಬಂಧಪಟ್ಟಂಥ ಸರ್ಕಾರಿ ಅಧಿಕಾರಿಗಳ ವಿಡಿಯೋಗಳು ಕೂಡ ಇದ್ದಾವೆ, ಪೊಲೀಸ್ ಆಫೀಸರ್ಗಳ ವಿಡಿಯೋ ಇದಾವಂತೆ ನೋಡಿ. ಅಂದರೆ ಇವರ ವಿರುದ್ಧ ಯಾರು ನಿಲ್ತಾರಲ್ಲ ಅವರನ್ನು ಈ ಮುಖೇನ ಕೆಡ್ಡಾಗೆ ಕೆಡವಿ ಮುಂದಿನ ದಿನಗಳಲ್ಲಿ ಅಂಥ ಅಧಿಕಾರಿಗಳಿಂದ ಸಮಸ್ಯೆ ಆಗಬಾರ್ದು ಆ ನಿಟ್ಟಿನಲ್ಲಿ ಹನಿ ಟ್ರಾಪ್ ಮಾಡಿಸಿ, ಏನಾದರೂ ಅಧಿಕಾರಿಗಳು, ಈ ರಾಜಕಾರಣಿಗಳು ತಾವು ಹೇಳಿದ ಹಾಗೆ ಕೇಳಿಲ್ಲ ಅಂತ ಅಂದಾಗ ಆ ವಿಡಿಯೋ ತೋರಿಸೋದು, ನೋಡಿಲ್ಲಿ ನಿನ್ನ ವಿಡಿಯೋ ಇದೆ, ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟು ಬಿಡ್ತೀನಿ, ಹುಷಾರಾಗಿರು ನೀನು ಅಂತ ಇಲ್ಲಿ ಹೆದರಿಸಿ ಜೊತೆಗೆ ಕೆಲಸ ಮಾಡಿಸಿಕೊಳ್ಳೋದು ಇವರ ಪ್ರವೃತ್ತಿ, ಇವರ ಕಾಯಕವಾಗಿತ್ತಂತೆ. ಇದನ್ನು ಸ್ವತಃ ಆ ಸಂತ್ರಸ್ತ ಮಹಿಳೆಯೇ ಬಾಯ್ಬಿಟ್ಟಿದ್ಲು. ಹಾಗಾಗಿನೇ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಸಿಕ್ಕಂಥ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಇಟ್ಕೊಂಡಿದ್ದಾರೆ SIT ಅಧಿಕಾರಿಗಳು. ಈಗ ಗೊತ್ತಾಗ್ತಾ ಇರುವಂಥ ಭಯಂಕರ ವಿಚಾರ ಇದು. ಆ ಒಂದು ಪೆನ್ ಡ್ರೈವ್ನಲ್ಲಿ, ಹಾರ್ಡ್ ಡಿಸ್ಕ್ನಲ್ಲಿ, ಲ್ಯಾಪ್ಟಾಪ್ನಲ್ಲಿ ಅಶ್ಲೀಲ ವಿಡಿಯೋಗಳಿದ್ದಾವೆ, ಅದು ಕೂಡ ರಾಜಕಾರಣಿಗಳದ್ದು, ಪೊಲೀಸ್ ಆಫೀಸರ್ಗಳದ್ದು, ಸರ್ಕಾರಿ ಅಧಿಕಾರಿಗಳದ್ದು ಅಂತ ಹೇಳಿ. ಹಾಗಾಗಿನೇ ಈ ವಿಚಾರ ಇನ್ನೂ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಮುನಿರತ್ನ ಅವರ ಮೊಬೈಲ್ ಒಂದು ಸಿಗಬೇಕಾಗಿದೆ, ಹಾಗಾಗಿನೇ ಅದರ ಪತ್ತೆ ಕಾರ್ಯದಲ್ಲೂ ಕೂಡ SIT ಅಧಿಕಾರಿಗಳಿದ್ದಾರೆ. ಹಾಗಾಗಿ ಕಾದ್ ನೋಡೋಣ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.